ವೀಕ್ಷಕರೇ ನಮಸ್ಕಾರ. ನಾವು ಇವತ್ತು 21 ಮತ್ತು 22ನೇ ಶ್ಲೋಕಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ನಾವು ಹಿಂದಿನ ಶ್ಲೋಕದಲ್ಲಿ ಗಮನಿಸಿದಂತೆ ಇಲ್ಲಿ 22ನೆಯ ಶ್ಲೋಕ ಕೂಡ ಅನುಷ್ಟುಪ್ಪಿನ ಅರ್ಧದಷ್ಟು ಛಂದಸ್ಸಿನಲ್ಲೇ ಇದೆ. ಅಂದರೆ ಅನುಷ್ಟುಪ್ಪಿನಲ್ಲಿ 32 ಅಕ್ಷರಗಳನ್ನು ನಾವು ನೋಡಿದರೆ ಅದರ ಅರ್ಧ ಅಂದರೆ 16 ಅಕ್ಷರಗಳು. ಹೀಗಾಗಿ 21ನೇ ಶ್ಲೋಕ ಅನುಷ್ಟುಪ್ಪಿನ 32 ಅಕ್ಷರಗಳು ಜೊತೆಗೆ 16 ಅಕ್ಷರಗಳ ಈ ಶ್ಲೋಕ. 21, 22ನೇ ಶ್ಲೋಕ ಹೀಗಿದೆ. ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಯಾವದೇತಾನ್ನಿರೀಕ್ಷೇಹಂ ಯೋದ್ಧುಕಾಮಾನವಸ್ಥಿತಾನ್ ಕೈರ್ಮಯ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೆ. ಅರ್ಜುನ ಹೇಳ್ತಾನೆ, ಸೇನೆಯೋರುಭಯೋರ್ ಮಧ್ಯೆ, ಎರಡೂ ಸೇನೆಗಳ ಮಧ್ಯದಲ್ಲಿ ಅಚ್ಯುತ ಕೃಷ್ಣನೇ ರಥಂ ಸ್ಥಾಪಯ, ಹೋಗಿ ರಥವನ್ನು ನಿಲ್ಲಿಸು. ಅವರಿಬ್ಬರ ಮಧ್ಯ, ಎರಡೂ ಸೇನೆಗಳ ಮಧ್ಯ ರಥವನ್ನು ನಿಲ್ಲಿಸು. ಯಾಕಂದರೆ ಯೋದ್ಧುಕಾಮಾನ್, ಯುದ್ಧವನ್ನು ಮಾಡಲಿಕ್ಕೆ ಇಷ್ಟಪಟ್ಟು ಬಂದಿರುವ ಯಾರೆಲ್ಲ ಇದ್ದಾರೆ, ಯಾರ ಜೊತೆ ನಾನು ಯುದ್ಧ ಮಾಡಬೇಕು. ಕೈಹಿ ಮಯ ಸಹ ಯೋದ್ಧವ್ಯಂ, ಯಾರ ಜೊತೆ ಯುದ್ಧವನ್ನು ಮಾಡಬೇಕು, ಇದನ್ನು ನಾನು ಯಾವತ್ ಏತಾನ್ ಅಹಂ ನಿರೀಕ್ಷೆ, ಯಾವತ್ ಏತಾನ್ ಅಹಂ ನಿರೀಕ್ಷೆ, ಇದನ್ನು ನಾನೊಂದು ಸರ್ತಿ ನೋಡ್ತೀನಿ. ಅಂದರೆ ನನಗೆ ಯಾರ್ಯಾರ ಜೊತೆ ಯುದ್ಧ ಮಾಡಬೇಕು, ಯಾರ್ಯಾರು ಬಂದಿದ್ದಾರೆ ಯುದ್ಧಕ್ಕಾಗಿ, ನಾನೊಂದು ಸರ್ತಿ ನೋಡಬೇಕು ಅಂತ ಅರ್ಜುನ ಹೇಳ್ತಾನೆ. ನಾವು ಗಮನಿಸಬಹುದು, ಶ್ರೀಕೃಷ್ಣ ಸ್ವತಃ ಸಂಧಾನಕ್ಕೆ ಬರ್ತಾನೆ, ಆದರೂ ಸಂಧಾನ ಆಗೋದಿಲ್ಲ. ಹಾಗಾಗಿ ಯುದ್ಧ ಆಗಲೇಬೇಕು. ಆ ಯುದ್ಧದಲ್ಲಿ ಹಲವಾರು ಜನ ಅಮಾಯಕರು ಕೂಡ ಕೊನೆಗೆ ಸಾವನ್ನಪ್ತಾರೆ. ನಾವು ಅವರ ಕರ್ಮಫಲ ಅಂತ ಅದನ್ನು ನಾವು ಮುಂದೆ ಭಗವದ್ಗೀತೆಯನ್ನು ಓದಿದಾಗ ಅದೆಲ್ಲ ತಿಳ್ಕೊಳ್ತೀವಿ. ಕೃಷ್ಣ ಮುಂದೆ ಅದನ್ನೇ ಎಲ್ಲ ಹೇಳ್ತಾನೆ ಅರ್ಜುನನಿಗೆ. ಆದರೆ ಇಲ್ಲಿ ಅರ್ಜುನನಿಗೆ ಆ ಒಂದು ಕ್ಷಣಕ್ಕೆ ಆ ಮನಸ್ಸನ್ನು ಕಾಡತ್ತೆ, ಯಾರ್ಯಾರ ಜೊತೆ ಎಲ್ಲ ಯುದ್ಧ ಮಾಡಬೇಕಪ್ಪ, ಏನೇನೋ ತೊಂದರೆ ಆಗಬಹುದು, ನಾನು ಒಂದು ಸರ್ತಿ ನೋಡಿಬಿಡ್ತೀನಿ. ಏನಕ್ಕೂ ಶ್ರೀಕೃಷ್ಣ, ನೀನು ನನ್ನನ್ನು ಅಲ್ಲಿ ಎರಡೂ ಸೇನೆಗಳ ಮಧ್ಯೆ ನಿಲ್ಲಿಸು ಅಂತ ಹೇಳ್ತಾನೆ. ಇಲ್ಲಿ ನಾವು ಅಚ್ಯುತ ಅನ್ನೋ ಒಂದು ಸಂಬೋಧನೆಯನ್ನು ಗಮನಿಸಬೇಕು. ನಾವು ಮೊದಲು ನೋಡಿದ್ವಿ ಋಷಿಕೇಶ ಅಂತ ಹೇಳಿರ್ತಾನೆ, ಯಾಕಂದರೆ ಆಗ ಆತ ಇಂದ್ರಿಯಗಳಿಗೆ ಒಡೆಯ, ಹಾಗಾಗಿ ಇಂದ್ರಿಯಗಳ ವಿಚಾರದಲ್ಲಿ ಆ ಸಂಬೋಧನೆಯನ್ನು ಮಾಡಿರ್ತಾನೆ. ಇಲ್ಲಿ ಅಚ್ಯುತ, ಚ್ಯುತ ಅಂದರೆ ಕಳಚಿಕೊಂಡಿದ್ದು ಅಥವಾ ಬೇರೆ ಬೇರೆ ಆದದ್ದು ಅಂತ ಅರ್ಥ. ಅಚ್ಯುತ ಅಂದರೆ ಒಟ್ಟಿಗಿರುವಂಥದ್ದು ಅಂತ. ಅರ್ಜುನನಿಗೆ ಆ ವಿಜಯ ಬರಬೇಕಾದ್ರೆ ಶ್ರೀಕೃಷ್ಣ ಒಟ್ಟಿಗೆ ಇರಬೇಕು. ಹಾಗಾಗಿ ಅಚ್ಯುತ, ಸದಾಕಾಲವೂ ನನ್ನ ಜೊತೆಯೇ ಇರುವಂತಹವನು ಇರು ಅನ್ನುವ ಭಾವದಲ್ಲಿ ಅಚ್ಯುತ ಎನ್ನುವ ಸಂಬೋಧನೆಯನ್ನು ಅರ್ಜುನ ಮಾಡಿದ್ದಾನೆ. ಎಲ್ರಿಗೂ ನಮಸ್ಕಾರ.